ಶ್ರೀನಿವಾಸಪುರ ತಾಲೂಕಿನ ಪಂಚಲಿಂಗ ಕ್ಷೇತ್ರ ನಂಬಿಹಳ್ಳಿ ಗ್ರಾಮದಲ್ಲಿ 75ನೇ ಅಮೃತ ಮಹೋತ್ಸವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಮುಖಂಡರು ಹಾಗೂ ಊರಿನ ಎಲ್ಲ ಮುಖಂಡರು ಬೈಕ್ ರ್ಯಾಲಿ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಂಬಿಹಳ್ಳಿ ಯುವ ಮುಖಂಡರಾದ ಇಂಜಿನಿಯರ್ ಸದತ್, ನಂಬಿಹಳ್ಳಿ ಗ್ರಾಮದ ಎಲ್ಲ ಸದಸ್ಯರು, ಊರಿನ ಮುಖಂಡರು, ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಕಾಂಗ್ರೆಸ್ ಪಕ್ಷದ 13 ಗ್ರಾಮಗಳ ಜನಸಾಮಾನ್ಯರ ಸೇರಿ ಬಿಜೆಪಿ ಕಾರ್ಯವೈಖರಿಗಳನ್ನು ವಿರೋಧಿಸಿ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಾಣತ್ಯಾಗ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟವರೆಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ನಮಸ್ಕಾರ. ಇವತ್ತಿನ ದಿನ ಈ 75ನೇ ವರ್ಷದ ಒಂದು ಅಮೃತ ಮಹೋತ್ಸವದ ಒಂದು ಸಂದರ್ಭವಾಗಿ ಈ ಕಾಂಗ್ರೆಸ್ ಪಾರ್ಟಿಯಿಂದ ಎಲ್ಲ ನಮ್ಮ ಪಂಚಾಯಿತಿಯ ಎಲ್ಲ 11 ಊರುಗಳ ಎಲ್ಲ ಗ್ರಾಮಸ್ಥರು ಸೇರಿ 13 ಗ್ರಾಮಗಳ ಎಲ್ಲ ಗ್ರಾಮಸ್ಥರು ಸೇರಿ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲರನ್ನೂ ಕರೆದಿರುತ್ತಾರೆ. ಸೊ ಅದರ ಒಂದು ಎಲ್ಲರ ಹುಮ್ಮಸ್ಸಿನಿಂದ ನಾವು ಇವತ್ತು ಈ BJPಯ ಒಂದು ಅವರ ಕಾರ್ಯವೈಖರಿಗಳನ್ನು ವಿರೋಧಿಸುತ್ತಾ ಅವರಿಗೆ ಒಂದು ಈಗ ನಮಗೆ ಯಾವಾಗ 75 ವರ್ಷಗಳ ಹಿಂದೆ ನಮಗೆ ಏನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಡಿ ಬ್ರಿಟಿಷರಿಂದ ನಾವು ಒಂದು ಪಡ್ಕೊಂಡ್ವು, ಇವಾಗ ಅದೇ ರೀತಿ BJPಯವರಿಂದ ನಾವು ಸ್ವಾತಂತ್ರ್ಯ ಪಡ್ಕೋಬೇಕಾಗಿದೆ. ಆ ಪರಿಸ್ಥಿತಿ ಇವಾಗ ನಮಗೆ ಕ್ರಿಯೇಟ್ ಆಗಿದೆ. ಸೊ ಅದರಿಂದ ಎಲ್ಲರೂ ನಾವು ಹೋಗಿ ಅವರ ವಿರೋಧಿಸುತ್ತಾ ಅವರನ್ನು ನಾವು ಪಾದಯಾತ್ರೆಯನ್ನು ಕೈಗೊಂಡಿರುತ್ತಾರೆ. ಎಲ್ಲ ಗ್ರಾಮಸ್ಥರು 13 ಊರುಗಳ ಗ್ರಾಮಸ್ಥರು ಇವಾಗ ನಾವು ಸೇರಿಕೊಂಡು ಇಲ್ಲಿಂದ ಒಂದು ಬೈಕ್ ರ್ಯಾಲಿಗೆ ನಾವು ಹೋಗಿ ನಮ್ಮ ಒಂದು ಒಗ್ಗಟ್ಟನ್ನು ತೋರಿಸ್ಬೇಕಂತ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಈಗ ಸ್ವಾತಂತ್ರ್ಯ ಅಂದರೆ ಫಸ್ಟ್ ಕಾಂಗ್ರೆಸ್ ಅವರು ಪಾಪ ಅವರು ಹೋರಾಡಿ ಈಗ ಮಹಾತ್ಮ ಗಾಂಧಿ ಬಲಿದಾನ ಜವಾಹರ್ಲಾಲ್ ನೆಹರುವಿಂದ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಇರ್ಬೋದು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಇವರೆಲ್ಲರೂ ಹೋರಾಡಿ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟು ನಮಗೆ ಸ್ವಾತಂತ್ರ್ಯ ಪಡ್ಕೊಂಡು ಬಂದಿರ್ತಾರೆ. ಆದರೆ ಈಗ ನಾವು ಆ ಸ್ವಾತಂತ್ರ್ಯ ತಗೊಂಡ್ಬಿಟ್ಟು ಬೇರೆಯವ್ರ ಕೈಲಿ ಕೊಟ್ಟಂಗೆ, ಮತ್ತೆ ಬ್ರಿಟಿಷರ ಕೈಲಿ ಕೊಟ್ಟಂಗೆ, ಮತ್ತೆ BJPಯವ್ರ ಕೈಲಿ ಕೊಟ್ಟಂಗೆ ಆಗಿದೆ ನಮಗೆ. ಈಗ ಜಾತಿ ಅದು ಇದು ಅಂತ ಒಂದು ವಿಷ ಬೀಜಗಳನ್ನು ಬಿತ್ತಿ ಈಗ ನಾನು ಓದಬೇಕಾದ್ರೆ ನಾವು ಒಂದು ಮುಸ್ಲಿಮು 4-5 ಜನ ನಮ್ಮ ಸ್ನೇಹಿತರಿದ್ರು. ನಾವೆಲ್ಲ ಅವಾಗ ನಮಗೆ ಈ ಥರ ಜಾತಿ ಭೇದ ಅಂತಲೇ ಗೊತ್ತಿರಲಿಲ್ಲ. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಅಂತ ಒಂದು ಇರಲಿಲ್ಲ. ಇವಾಗ ಎಲ್ಲ ಅದು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ದೇಶನ ಒಂದು ಸ್ವಲ್ಪ ಒಡೆದು ಹಾಳೋ ರೀತಿಯೆಲ್ಲ ಆಗಿದೆ. ಸೊ ಅದರಿಂದ ನಾವು ಒಂದು ವಿಮುಕ್ತಿಗೊಳಿಸಬೇಕು ಅಂದರೆ ನಾವು ಇವಾಗೆಲ್ಲ ಹೋರಾಡಿ ಎಲ್ಲ ದೇಶದಾದ್ಯಂತ ಎಲ್ಲರೂ ಓಡಾಡ್ತಾ ಇದ್ದಾರೆ. ಎಲ್ಲರಿಗೂ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ನಂಬಿಹಳ್ಳಿ ಎಲ್ಲ ನಂಬಿಹಳ್ಳಿ ಪಂಚಾಯತಿ ಎಲ್ಲ 13 ಗ್ರಾಮಸ್ಥರು ಸೇರಿ ನಾವು ಇವಾಗ ಒಂದು ಅಂದರೆ ಒಂದು ಧರಣಿ ಸಹ ಒಂದು ರಮೇಶ್ ಕುಮಾರ್ ಸಾಹೇಬರಿಗೆ ಒಂದು ಸಪೋರ್ಟ್, ಒಂದು ಶಕ್ತಿ ನೀಡಬೇಕು ಅಂತ ಪಂಚಲಿಂಗ ಕ್ಷೇತ್ರದ ಎಲ್ಲ ಈ 13 ಗ್ರಾಮಸ್ಥರು ಸೇರಿ ನಾವು ಇವಾಗ ಹೋರಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಬೆಳೆ ನಷ್ಟಗಳು ಎಲ್ಲ ಗಗನಕ್ಕೇರಿದೆ. ಅದೇನು ಹೇಳ್ತಾರೆ, ಗ್ಯಾಸ್ ಸಿಲಿಂಡರು ಗಮನಕ್ಕೆ ಬಡವರ ಮಾತಾಡೋದು